ಮುಷ್ಕರದಿಂದಾಗಿ ಇವತ್ತು ರಾಜ್ಯಾದ್ಯಂತ ಸಾರ್ವಜನಿಕರಿಗೆ ಓಡಾಟಕ್ಕೆ ಪರದಾಟ ಕೂಡ ಉಂಟಾಯಿತು. ಸಾರಿಗೆ ಬಸ್ಗಳನ್ನು ಅವಲಂಬಿತರಾಗಿ ಸಾಕಷ್ಟು ಜನ ಪ್ರಯಾಣವನ್ನು ಮಾಡ್ತಾರೆ. ದೂರದ ಊರಿನಿಂದ ಕೆಲವು ಕಡೆ ಪ್ರಯಾಣ ಮಾಡುವಂಥವರಿಗೆ ಅನಿವಾರ್ಯತೆ ಇರುತ್ತೆ ಮತ್ತು ಶಾಲಾ ಕಾಲೇಜು ಇತ್ಯಾದಿ ಸಿಬ್ಬಂದಿಗಳಿಗೆ ಇವತ್ತು ವರ್ಕ್ಗೆ ಹೋಗೋಕ್ಕೂ ಕೂಡ ಬಸ್ಗಳ ವ್ಯವಸ್ಥೆ ಇರಲಿಲ್ಲ. ಹೀಗೆ ನಾನಾ ರೀತಿಯ ಕಷ್ಟದ ನಡುವೆ ಇವತ್ತು ಜನ ಪರದಾಡಿದಂಥ ಪರಿ ನಿಜಕ್ಕೂ ಕೂಡ ಸಾರಿಗೆ ಮುಷ್ಕರಕ್ಕೆ ಒಂದು ರೀತಿ ಬಲ ತುಂಬಿದಂತೆ ಕಂಡು ಬಂತು. ಸರ್ಕಾರ ಕಣ್ತೆರೆಯುತ್ತಾ ಗೊತ್ತಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾರ್ವಜನಿಕರಿಗೆ ಎಷ್ಟೆಲ್ಲ ತೊಂದರೆ ಆಯಿತು ಅನ್ನುವಂಥ ಮಾಹಿತಿಯನ್ನ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ ಸಹೋದ್ಯೋಗಿ ರೇಣುಕಾ. ನೋಡ್ಕೊಂಡು ಬರೋಣ. ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೂಡ ಮಾಡ್ತಾ ಇರುವಂತದ್ದು. ಇಂದಿನಿಂದ ಅನಿರ್ದಿಷ್ಟಾವಧಿಯೂ ಕೂಡ ಮುಷ್ಕರವನ್ನು ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಗಳನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಆ ಬಂಧನ ಎಫೆಕ್ಟ್ ಪ್ರಯಾಣಿಕರಿಗೆ ಯಾವ ರೀತಿಯಾಗಿ ತಟ್ಟಿದೆ, ಜೊತೆಗೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಬಿಸಿ ಮುಟ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ನಾನು ಇವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ನಾನಿವತ್ತು ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದಲ್ಲಿ ಇರುವಂತದ್ದು. ಈ ಬಸ್ ನಿಲ್ದಾಣ ಸರ್ವೇ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ ಗೊತ್ತಿರುವಂತಹ ಬಸ್ ನಿಲ್ದಾಣ. ಯಾವಾಗಲೂ ಕೂಡ ಈ ಒಂದು ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನರು ಕೂಡ ಓಡಾಡ್ತಾ ಇರ್ತಾರೆ. ಅದ್ರ ಜೊತೆಗೇನೆ ಬಸ್ಗಳು ಕೂಡ ಸಾಕಷ್ಟು ಬಸ್ಗಳು ಕೂಡ ಬೇರೆ ಬೇರೆ ಕಡೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಗೂ ಕೂಡ ತಲುಪುವಂತಹ ಒಂದು ಬಸ್ಗಳು ಕೂಡ ಈ ಒಂದು ಬಸ್ ನಿಲ್ದಾಣದಿಂದಲೇ ಹೋಗಬೇಕಾಗುತ್ತೆ. ಸಾಕಷ್ಟು ಜನರು ಕೂಡ ಇಲ್ಲಿಗೆ ಬಂದು ಈ ಒಂದು ಬಸ್ಸಲ್ಲೇ ಪ್ರಯಾಣ ಮಾಡಬೇಕಾಗುತ್ತೆ. ಆದ್ರೆ ಇವತ್ತು ಈ ಒಂದು ಬಸ್ ನಿಲ್ದಾಣ ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇರೋದನ್ನು ಕೂಡ ನೀವು ಕೂಡ ಈ ಒಂದು ವಿಜುವಲ್ಸ್ ನಲ್ಲಿ ಕೂಡ ಗಮನಿಸಬಹುದು. ಯಾವಾಗ್ಲೂ ಕೂಡ ಜನದಟ್ಟಣೆ, ಜನಸಾಗರ ಮತ್ತೆ ಬಸ್ಗಳು ಪ್ರತಿನಿತ್ಯವೂ ಕೂಡ ಒಂದಾದ ನಂತರ ಸಂಚಾರ ಮಾಡ್ತಾ ಇರ್ತಕ್ಕಂಥ ಪ್ರದೇಶದಲ್ಲೂ ಕೂಡ ಯಾವ ರೀತಿಯಾಗಿ ಬಸ್ಗಳು ಜನರು ಇಲ್ಲದೆ ಮತ್ತೆ ಬಸ್ಗಳಿಲ್ಲದೆ ಈ ಒಂದು ಬಸ್ ಸ್ಟಾಪ್ ಬಿಕೋ ಎನ್ನುತ್ತಿದೆ ಅನ್ನೋದ್ರ ಬಗ್ಗೆ ಕೂಡ ನೀವು ಗಮನಿಸಬಹುದು. ಅದ್ರ ಜೊತೆಗೇನೆ ಪ್ರಮುಖವಾಗಿ ಸಾರಿಗೆ ಇಲಾಖಾ ಸಚಿವರುಗಳು ಇರ್ಬೋದು ಮತ್ತೆ ಸಾರಿಗೆ ಅಧಿಕಾರಿಗಳು ಇರ್ಬೋದು, ಜನರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಆ ಒಂದು ನಿಟ್ಟಿನಲ್ಲೂ ಕೂಡ ಕ್ರಮ ಕೈಗೊಳ್ತೀವಿ. ಸರ್ಕಾರಿ ಬಸ್ಗಳ ಹೊರತುಪಡಿಸಿ ಖಾಸಗಿ ಬಸ್ಗಳಿಗೂ ಕೂಡ ಅವಕಾಶ ಮಾಡಿಕೊಡ್ತೀವಿ, ಜನರಿಗೆ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿತ್ತು. ಅದೇ ರೀತಿಯಾಗಿಯೂ ಕೂಡ ನೀವು ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಮಧುಗಿರಿ ಟು ಪಾವಗಡ ಖಾಸಗಿ ಬಸ್ಗಳನ್ನು ಕೂಡ ಇಲ್ಲಿ ಕಲ್ಪಿಸಿಕೊಡಲಾಗಿದೆ. ಪ್ರಯಾಣಿಕರು ಕೂಡ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ತಲುಪುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಅವ್ರಿಗೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಖಾಸಗಿ ಬಸ್ಗಳ ವ್ಯವಸ್ಥೆಯು ಕೂಡ ಇಲ್ಲಿ ಇರುವಂತದ್ದು ನೀವು ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿಯೂ ಕೂಡ ಆಟೋಗಳು ಮತ್ತೆ ಕ್ಯಾಬ್ಗಳ ವ್ಯವಸ್ಥೆಯು ಕೂಡ ಸಾಕಷ್ಟು ಮಾಡ್ಕೊಂಡಿರುವಂತದ್ದು. ಅವರು ಕೂಡ ಸರ್ವೇ ಸಾಮಾನ್ಯವಾಗಿ ಬಸ್ ಮುಷ್ಕರ ಅಂದ್ರೆ ಜನರು ಕೂಡ ಪ್ರಯಾಣ ಮಾಡ್ತಾರೆ. ಆ ಬಸ್ಗಳು ಇಲ್ಲದಂತಹ ಸಂದರ್ಭದಲ್ಲಿಯೂ ಕೂಡ ಖಾಸಗಿ ಒಂದು ವಾಹನಗಳನ್ನು ಕೂಡ ಅವಲಂಬಿಸುವ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಅವರು ಕೂಡ ಈಗಾಗಲೇ ಮೆಜೆಸ್ಟಿಕ್ ನ ಸುತ್ತಮುತ್ತವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಕ್ಯಾಬ್ನ ಒಂದು ಚಾಲಕರು ಇರ್ಬೋದು, ಆಟೋ ಚಾಲಕರು ಕೂಡ ಜನರನ್ನು ಕರ್ಕೊಂಡು ಹೋಗುವಂತಹ ಕೆಲಸಗಳು ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ಪ್ರತಿಭಟನೆಯಿಂದ ಜನರಿಗೆ ಇರ್ಬೋದು ಮತ್ತೆ ಸಾರ್ವಜನಿಕರಿಗೆ ಮತ್ತೆ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಮೆಜೆಸ್ಟಿಕ್ ನ ಸುತ್ತಮುತ್ತವೂ ಕೂಡ ಪೊಲೀಸ್ನ ಬಿಗಿ ಭದ್ರತೆಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಮುಷ್ಕರದ ಒಂದು ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರ ಒಂದು ಸರ್ಪಗಾವಲನ್ನು ಕೂಡ ಪ್ರತಿಯೊಂದು ಬಸ್ ಡಿಪೋಗಳು ಇರ್ಬೋದು ಮತ್ತೆ ಮೆಜೆಸ್ಟಿಕ್ ನ ಸುತ್ತಮುತ್ತ ಎಲ್ಲೆಲ್ಲ ಜನಸಂದಣಿ ಜಾಸ್ತಿ ಇರುತ್ತೆ, ಜನರು ಓಡಾಡ್ತಾ ಇರ್ತಾರೆ. ಬಸ್ ನಿಲ್ದಾಣಗಳಲ್ಲೂ ಕೂಡ ಪ್ರಮುಖವಾಗಿ ಜನ ಓಡಾಡ್ತಾನೆ ಇರ್ತಾರೆ ಪ್ರಯಾಣಿಕರು ಸರ್ವೇ ಸಾಮಾನ್ಯವಾಗಿ. ಹಾಗಾಗಿ ಅವ್ರಿಗೂ ಕೂಡ ಭದ್ರತೆಯನ್ನು ಕಲ್ಪಿಸುವ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರ ಒಂದು ಸರ್ಪಗಾವಲನ್ನು ಕೂಡ ಈಗಾಗಲೇ ಈ ಒಂದು ಸ್ಥಳಗಳಲ್ಲೂ ಕೂಡ ನಿಯೋಜನೆ ಮಾಡಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನದ ನಂತರ ಮತ್ತೆ ನಾಳೆಯೂ ಕೂಡ ಈ ಒಂದು ಮುಷ್ಕರವನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಒಂದಿಷ್ಟು ಬಸ್ನ ಚಾಲಕರು ಇರ್ಬೋದು ಮತ್ತೆ ಕಂಡಕ್ಟರ್ಗಳು ಕೂಡ ಹೇಳ್ತಾ ಇರುವಂತದ್ದು. ಇಂದು ಕೋರ್ಟ್ನ ಒಂದು ಆರ್ಡರ್ ಇದೆ, ಹಾಗಾಗಿ ನಾವು ಕೆಲಸಕ್ಕೆ ಅನಿವಾರ್ಯವಾಗಿ ಬರಬೇಕಾಯ್ತು. ನಾಳೆಯಿಂದ ನಾವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀವಿ. ನಮಗೂ ಕೂಡ ಸಿಗ್ಬೇಕಾಗಿರ್ತಕ್ಕಂಥ ನಾವೆಲ್ಲ ಏನೆಲ್ಲ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಈ ಒಂದು ಮುಷ್ಕರವನ್ನು ಕೂಡ ಮಾಡ್ತಾ ಇದ್ದೀವಿ, ಅವೆಲ್ಲ ಬೇಡಿಕೆಗಳನ್ನು ಕೂಡ ಸರ್ಕಾರ ಕೂಡಲೇ ಈಡೇರಿಸಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಚಾಲಕರು ಇರ್ಬೋದು, ಕಂಡಕ್ಟರ್ಗಳು ಕೂಡ ಇರ್ಬೋದು, ಅವರು ಕೂಡ ರಾಜ್ ಒಟ್ಟಿಗೆ ಕೂಡ ಒಂದಿಷ್ಟು ಅವರು ಕೂಡ ಬೇಸರವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ನಾಳೆಯೂ ಕೂಡ ಇದರ ಒಂದು ಎಫೆಕ್ಟ್, ಮುಷ್ಕರದ ಎಫೆಕ್ಟ್ ಇನ್ನಷ್ಟು ತಟ್ಟಲಿದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಪರೋಕ್ಷವಾಗಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಅವರು ಕೂಡ ಕೊಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ರೇಣುಕಾ, ರಾಜ್ ನ್ಯೂಸ್, ಬೆಂಗಳೂರು.
ಅಂಡ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಡೆಸ್ಕ್ ಇಂದ ನೀಡ್ತಾ ಹೋಗ್ತಾರೆ ಸಹೋದ್ಯೋಗಿ ರೇಣುಕಾ ಜಾಯ್ನ್ ಆಗ್ತಾ ಇದ್ದಾರೆ. ಓವರ್ ಟು ಯು ರೇಣುಕಾ. ವಿಜಯ್ ಭಾಸ್ಕರ್ ಏನು ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು ಸರ್ಕಾರಿ ಸಾರಿಗೆ ನೌಕರರು ಏನು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ರು. ಇಂದು ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಬೆಂಗಳೂರಿನ ಹಲವೆಡೆ ಸಾಕಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಅದ್ರ ಜೊತೆಗಿನ ಒಂದಿಷ್ಟು ಸಾರಿಗೆ ಸರ್ಕಾರಿ ನೌಕರರು ಮತ್ತೆ ಯಾರೆಲ್ಲ ಇದ್ರು, ಬಸ್ ಡ್ರೈವರ್ಸ್ಗಳಿರ್ಬೋದು, ಕಂಡಕ್ಟರ್ಗಳಿರ್ಬೋದು, ಒಂದಿಷ್ಟು ಜನರು ಕೂಡ ಕರ್ತವ್ಯಕ್ಕೆ ಹಾಜರಾಗದೆ ಮುಷ್ಕರಕ್ಕೆ ನೈತಿಕವಾಗಿ ಬೆಂಬಲವನ್ನು ಕೂಡ ಕೊಟ್ಟರು. ಅದ್ರ ಜೊತೆಗಿನ ಒಂದಿಷ್ಟು ಕಂಡಕ್ಟರ್ ಇರ್ಬೋದು ಮತ್ತೆ ಡ್ರೈವರ್ಗಳು ಇರ್ಬೋದು, ಅವರು ಕೂಡ ಎಲ್ಲ ಒಂದ್ ಕಡೆ ಎಸ್ಮಾ ಜಾರಿಯಲ್ಲಿರೋದ್ರಿಂದ ತಮಗೆ ಮುಂದಿನ ದಿನಗಳಲ್ಲಿ ಸಂಬಳದ ವಿಚಾರದಲ್ಲಿ ಇರ್ಬೋದು ಮತ್ತೆ ಬಡ್ತಿಯ ಸಂಬಂಧಪಟ್ಟಂತಹ ವಿಚಾರದಲ್ಲೂ ಕೂಡ ಎಲ್ಲ ಒಂದ್ ಕಡೆ ತಡೆಯಾಗಬಹುದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅವರು ಕೂಡ ಭಯದಿಂದಲೇ ಇಂದು ಕರ್ತವ್ಯಕ್ಕೆ ಹಾಜರಾಗಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದಿಷ್ಟು ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ಗೊಂದಲವೂ ಕೂಡ ಇತ್ತು. ಒಂದಿಷ್ಟು ಜನ ಈ ಒಂದು ಮುಷ್ಕರ ಕಂಟಿನ್ಯೂ ಆಗಿ ನಡೆಯುತ್ತೆ ಅಂತ ಹೇಳಿ ಕೂಡ ಗೊಂದಲದಲ್ಲಿದ್ರು. ಅದ್ರ ಜೊತೆಗೆ ಪ್ರಯಾಣಿಕರು ಮುಷ್ಕರ ನಡೆಯಲ್ಲ ಅನ್ನೋದ್ರಲ್ಲೂ ಕೂಡ ಸಾಕಷ್ಟು ಜನ ಇದ್ರು. ಹಾಗಾಗಿ ಮೆಜೆಸ್ಟಿಕ್ಗೆ ಬಂದಂತಹ ಸಾಕಷ್ಟು ಪ್ರಯಾಣಿಕರು ಕೂಡ ಬಸ್ ಇಲ್ಲದೆ ಪರದಾಡಿರುವಂತಹ ಪರಿಸ್ಥಿತಿಗಳು ಕೂಡ ಎದುರಾಗಿರುವಂತದ್ದು. ಪ್ರಮುಖವಾಗಿ ಬೆಳಗ್ಗೆಯಿಂದಲೂ ಕೂಡ ಬಿಎಂಟಿಸಿ ಬಸ್ ಸಂಚಾರವು ಕೂಡ ಯಥಾಸ್ಥಿತಿಯಾಗಿ ನಡೀತಾ ಇದ್ರೆ, ಆದ್ರೆ ಆ ಒಂದು ಬಸ್ಸು ಗಂಟೆಗೊಂದು ಅಥವಾ 2 ಗಂಟೆಗೆ ಒಂದು ಈ ರೀತಿಯಾಗಿ ಬಸ್ ಸಂಚಾರವು ಕೂಡ ನಡೀತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಬೇರೆ ಬೇರೆ ದೂರದಿಂದ ಬರ್ತಕ್ಕಂಥ ನೆಲಮಂಗಲ ಇರ್ಬೋದು, ಹೊಸಕೋಟೆ ಇರ್ಬೋದು, ಈ ರೀತಿಯಾಗಿ ಈ ಹಲವೆಡೆ ಬರ್ತಾ ಇರ್ತಕ್ಕಂಥ ಬಸ್ಗಳ ಸಂಖ್ಯೆಯು ಕೂಡ ಬಹುತೇಕ ಕಡಿಮೆಯಾಗಿದೆ. ಅದ್ರ ಜೊತೆಗೆ ಪ್ರಯಾಣಿಕರು ಕೂಡ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿ ಕೂಡ ಪ್ರಯಾಣಿಕರೇ ಈ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಇನ್ನು ಪ್ರಮುಖವಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಜನ ಓಡಾಡ್ತಾರೆ. ಬಸ್ಗಳ ಸಂಚಾರವೂ ಕೂಡ ಹಾಗೆ ಇರುತ್ತೆ. ಆದ್ರೆ ಇಂದು ಕೇವಲ ಅಲ್ಲೊಂದು ಇಲ್ಲೊಂದು ಬಸ್ಗಳು ಬಿಟ್ರೆ ಎಲ್ಲಿಯೂ ಕೂಡ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ರಸ್ತೆಗೆ ಇಳಿದಿಲ್ಲ. ಅದನ್ನ ಹೊರತುಪಡಿಸಿ ಬಿಎಂಟಿಸಿ ಹೊರತುಪಡಿಸಿ ಮತ್ತೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಹಲವೆಡೆ ಸಾಕಷ್ಟು ಖಾಸಗಿ ಬಸ್ಗಳದ್ದೇ ಒಂದು ಹವಾ ಇತ್ತು. ಸರ್ಕಾರಿ ಬಸ್ ಅಲ್ಲಿ ಏನೆಲ್ಲ ದರ ನಿಗದಿ ಮಾಡಿದ್ರು ಆ ಒಂದು ದರದಲ್ಲಿನೇ ಖಾಸಗಿ ಬಸ್ಗಳು ಕೂಡ ಸಂಚಾರವನ್ನು ಕೂಡ ಆರಂಭ ಮಾಡ್ತಾ ಇದ್ದು. ಮತ್ತೆ ಒಂದಿಷ್ಟು ಜನರು ಕೂಡ ಏನು ನಿನ್ನೆ ಮತ್ತೆ ಇಂದು ಬೆಳಗ್ಗೆಯೂ ಕೂಡ ಸರ್ಕಾರಿ ಬಸ್ಗಳ ಒಂದು ಸೀಟ್ಗಳನ್ನು ಕೂಡ ಈಗಾಗಲೇ ಬುಕಿಂಗ್ ಮಾಡ್ಕೊಂಡಿದ್ರು. ಅವ್ರಿಗೂ ಕೂಡ ಬಸ್ ಸಿಗದೆ ಅವರು ಕೂಡ ಪರದಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಇನ್ನು ಪ್ರಮುಖವಾಗಿ ಒಂದಿಷ್ಟು ಸಾರ್ವಜನಿಕರು ಕೂಡ ರಾಜ್ ನ್ಯೂಸ್ ಒಟ್ಟಿಗೆ ಮಾತಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಈಗಾಗಲೇ ಏನು ಬಸ್ಗಳನ್ನು ಬುಕ್ ಮಾಡ್ಕೊಂಡಿದ್ರು ಅಂತ ಬಸ್ಗಳು ಕೂಡ ಸದ್ಯ ಬಸ್ ಸ್ಟಾಪ್ಗೆ ಬಂದಿಲ್ಲ. ಸಿಬ್ಬಂದಿಗಳನ್ನು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ವಿಚಾರಿಸಿದಂತಹ ಸಂದರ್ಭದಲ್ಲಿ ಬರುತ್ತೆ ಕಾಯಿರಿ ಅಂತೇಳಿ ಈ ರೀತಿಯಾದಂತಹ ಉತ್ತರವನ್ನು ಕೊಡ್ತಾರೆ. ಆದ್ರೆ ಗಂಟೆಗಟ್ಟಲೆ ಕಾದ್ರೂ ಕೂಡ ಯಾವೊಂದು ಬಸ್ಗಳು ಕೂಡ ಬರ್ತಾ ಇಲ್ಲ ಅಂತಕ್ಕಂಥ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದಾದ ನಂತರ ಬಸ್ ಬಂದ್ರೆ ಬಸ್ ಅಲ್ಲಿ ಹೋಗಿ ಅಥವಾ ನಿಮ್ಗೆ ನೀವೇನ್ ಬುಕ್ ಮಾಡಿದ್ರೆ ಆ ಒಂದು ಹಣವನ್ನು ನಿಮ್ಗೆ ರೀಫಂಡ್ ಮಾಡ್ತೀವಿ, ಈಗ ಸದ್ಯಕ್ಕೆ ಖಾಸಗಿ ಬಸ್ ನಲ್ಲೇ ಸಂಚಾರ ಮಾಡಿ ಅಂತಕ್ಕಂಥ ಸಲಹೆಯನ್ನು ಕೂಡ ಸಿಬ್ಬಂದಿಯವರು ಕೊಡ್ತಿದ್ದಾರೆ ಅಂತಕ್ಕಂಥ ಅಸಮಾಧಾನವನ್ನು ಕೂಡ ಪ್ರಯಾಣಿಕರು ಕೂಡ ಹೊರ ಹಾಕ್ತಾ ಇರುವಂತದ್ದು. ಜೊತೆಗೆ ಒಂದಿಷ್ಟು ಜನ ಯಾರೆಲ್ಲ ಕರ್ತವ್ಯಕ್ಕೆ ಇಂದು ಹಾಜರಾಗಿದ್ರು ಮತ್ತೆ ಯಾರೆಲ್ಲ ಆಗದೇ ಇದ್ರು, ಹಾಜರಾದಂತಹ ಸಿಬ್ಬಂದಿಗಳು ಕೂಡ ರಾಜ್ ನ್ಯೂಸ್ ಒಟ್ಟಿಗೆ ಮಾತಾಡಿದಂತಹ ಸಂದರ್ಭದಲ್ಲಿಯೂ ಕೂಡ ನಮಗೆ ಸಿಗಬೇಕಾಗಿರ್ತಕ್ಕಂಥ ನಾವೆಲ್ಲ ಏನೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ವಿ ಆ ಎಲ್ಲಾ ಬೇಡಿಕೆಗಳನ್ನು ಕೂಡ ಸರ್ಕಾರ ಕೂಡಲೇ ನಮಗೆ ಈಡೇರಿಸಬೇಕು. ನಾಳೆಯಿಂದ ಅಂದ್ರೆ ಇಂದು ಕೋರ್ಟಿನ ಒಂದು ಆದೇಶ ಇರೋದ್ರಿಂದ ಇಂದು ಕೇವಲ ಸ್ವಲ್ಪ ಜನ ಮಾತ್ರ ಈ ಒಂದು ಪ್ರತಿಭಟನೆ ಮುಷ್ಕರದಲ್ಲಿ ಭಾಗಿಯಾಗಿದ್ರು. ನಾಳೆಯಿಂದ ಸಂಪೂರ್ಣವಾಗಿ ಬಿಎಂಟಿಸಿ ಇರ್ಬೋದು, ಕೆಎಸ್ಆರ್ಟಿಸಿ ಇರ್ಬೋದು, ಎಲ್ಲಾ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸ್ತೀವಿ, ನಾವು ಕೂಡ ಮುಷ್ಕರವನ್ನು ಮಾಡ್ತೀವಿ. ಎಷ್ಟು ದಿನಗಳ ಮಟ್ಟಿಗೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಲ್ವೋ ಅಲ್ಲಿವರೆಗೂ ಕೂಡ ನಮ್ಮ ಒಂದು ಮುಷ್ಕರ ಮುಂದುವರಿಯುತ್ತೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಸಾರಿಗೆ ನೌಕರರು ಕೂಡ ಹೇಳ್ತಾ ಇರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನಂತ್ ಸುಬ್ರಾವ್ ಅವರು ಕೂಡ ಸಂಜೆ ಸಭೆಯನ್ನು ಕೂಡ ಕರೆದಿರುವಂತದ್ದು. ಇಂದು ಕೋರ್ಟ್ನ ಆದೇಶವೂ ಕೂಡ ಇರೋದ್ರಿಂದ ಕೋರ್ಟಿನ ಆದೇಶದ ನಂತರ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ಕಾನೂನು ರೀತಿಯಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಮತ್ತೆ ಎಷ್ಟು ದಿನಗಳ ಮಟ್ಟಿಗೆ ಈ ಒಂದು ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಇಂದಿನ ಸಭೆಯಲ್ಲಿ ಚರ್ಚೆಯಾಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಒಟ್ನಲ್ಲಿ ವಿಜಯ್ ಭಾಸ್ಕರ್ ಇಂದಿನ ಒಂದು ಮುಷ್ಕರದಲ್ಲಿ ಕೂಡ ಎಲ್ಲ ಒಂದ್ ಕಡೆ 50-50 ಮುಷ್ಕರ ಅಂತಾನೆ ಹೇಳ್ಬೋದು. ನಾಳೆ ಇಂದು ಸಭೆಯ ನಂತರ ಒಂದು ಸಭೆಯಲ್ಲಿ ಏನೆಲ್ಲ ಡಿಸೈಡ್ ಮಾಡ್ತಾರೆ ಮತ್ತೆ ನಾಳೆ ಯಾವ ರೀತಿಯಾಗಿ ಪ್ರತಿಭಟನೆ ಇರುತ್ತೆ, ಈ ಒಂದು ಮುಷ್ಕರ ಇರುತ್ತೆ, ಜನರಿಗೆ ಯಾವ ರೀತಿಯಾಗಿ ಈ ಒಂದು ಮುಷ್ಕರದ ಎಫೆಕ್ಟ್ ತಲುಪುತ್ತೆ ಮತ್ತೆ ಸರ್ಕಾರಕ್ಕೆ ಈ ಒಂದು ಮುಷ್ಕರದ ಮೂಲಕ ಯಾವ ರೀತಿಯಾಗಿ ಬಿಸಿ ಮುಟ್ಟಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಇಂದಿನ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ವಿಜಯ್ ಭಾಸ್ಕರ್. ಎಸ್ ರೇಣುಕಾ, ಒಂದ್ ಕಡೆ ಅಟ್ಲೀಸ್ಟ್ ಈಗ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ, ಆದ್ರೆ ಉಚಿತ ಪ್ರಯಾಣದ ಮಹಿಳೆಯರು ಶಕ್ತಿ ಯೋಜನೆ ಮೇಲೆ ಪ್ರಯಾಣ ಮಾಡೋರಿಗೆ ಈಗ ಹಣಕಾಸಿನ ಹೊರೆ ಆಗುತ್ತೆ. ಈ ಎಲ್ಲ ಬೆಳವಣಿಗೆಗಳಿದೆ. ಈ ಮುಷ್ಕರ ನಾಳೆ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಇವತ್ತು ಕೋರ್ಟ್ನ ಡೈರೆಕ್ಷನ್ ಇರೋದ್ರಿಂದ ನಾವು ಕಡಿಮೆ ಪ್ರಮಾಣದಲ್ಲಿ ಮುಷ್ಕರಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತ ಕೆಲವರು ಹೇಳಿದ್ದಾರೆ.
ನಾಳೆ ಒಂದು ವೇಳೆ ಕಂಪ್ಲೀಟ್ ಆಗಿ ಸಾರಿಗೆ ಬಸ್ಗಳು ರಸ್ತೆಗೇನೆ ಇಳಿದೇನೆ ಸ್ತಬ್ಧ ಆಗೋದ್ರೆ ಆ ಹಬ್ಬದ ಸೀಸನ್ ಬೇರೆ, ಶ್ರಾವಣ ಮಾಸ ಬೇರೆ, ಪರಿಸ್ಥಿತಿ ಏನಾಗಬಹುದು? ಈ ಪರಿಸ್ಥಿತಿಯನ್ನು ಅವಲೋಕಿಸೋದಕ್ಕೆ ಸರ್ಕಾರ ಏನಾದರೂ ಒಂದು ಕ್ರಮ ಇವತ್ತಿನ ಬೆಳವಣಿಗೆಯಲ್ಲಿ ಮಾಡಿದೆಯಾ ಅಂತ? ಸದ್ಯಕ್ಕಂತೂ ವಿಜಯ್ ಭಾಸ್ಕರ್, ಸರ್ಕಾರ ನಿನ್ನೆ ಏನೋ ಸಭೆ ನಡೆಸಿತ್ತು. ಆ ಒಂದು ಸಭೆಯಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕುವ ಒಂದು ಪ್ರಯತ್ನ ಮಾಡೋದ್ರಲ್ಲೂ ಕೂಡ ವಿಫಲ ಆಗಿದೆ ಅಂತಾನೆ ಹೇಳ್ಬೋದು. ಅದಾದ ನಂತರ ಏನು ಖಾಸಗಿ ಬಸ್ಗಳನ್ನ ಈಗಾಗಲೇ ರೋಡ್ಗೂ ಕೂಡ ಸಾಕಷ್ಟು ಖಾಸಗಿ ಬಸ್ಗಳು ಕೂಡ ನೇರವಾಗಿ ಸರ್ಕಾರಿ ಬಸ್ ನಿಲ್ದಾಣಗಳಲ್ಲೇ ಬಂದಿದ್ದಾವೆ. ಹಾಗಾಗಿ ಸರ್ಕಾರಿ ಬಸ್ಗಳಿಲ್ಲ ಅಂದ್ರೆ ಏನು ಪರವಾಗಿಲ್ಲ, ನಾವು ಖಾಸಗಿ ಬಸ್ಗಳನ್ನೇ ಜನರಿಗೆ ಕಲ್ಪಿಸಿ ಕೊಡ್ತೀವಿ ಅನ್ನೋ ಒಂದು ಮಟ್ಟಿಗೆ ಈಗ ಸದ್ಯ ಸರ್ಕಾರವು ಕೂಡ ಮುಂದಾಗಿರುವಂತದ್ದು. ಇದಕ್ಕೆ ಸಾರ್ವಜನಿಕರು ಕೂಡ ಸಾಕಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ಏನು ಶಕ್ತಿ ಯೋಜನೆಯಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಈ ಒಂದು ಶಕ್ತಿ ಯೋಜನೆಯಲ್ಲೇ ಕೂಡ ಪ್ರಯಾಣ ಬೆರೆಸ್ತಾ ಇದ್ರು. ಇಂದು ಕೂಡ ನಾವು ಭೇಟಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಮಹಿಳಾ ಪ್ರಯಾಣಿಕರು ಕೂಡ ಸಾಕಷ್ಟು ಅಸಮಾಧಾನವನ್ನು ಕೂಡ ಹೊರಹಾಕಿರುವಂತದ್ದು. ನಾವು ಶಕ್ತಿ ಯೋಜನೆ ಇದೆ ಅಂತೇಳಿ ಕೇವಲ ಆಧಾರ್ ಕಾರ್ಡ್ ಮಾತ್ರ ತೆಗೆದುಕೊಂಡು ಬಂದಿದ್ವಿ. ಇದೇ ಒಂದು ಆಧಾರ್ ಕಾರ್ಡ್ ಮೂಲಕ ನಾವು ಸಾಕಷ್ಟು ಕಡೆ ಕೆಲಸಗಳಿಗಿರ್ಬೋದು ಮತ್ತೆ ಬೇರೆ ಬೇರೆ ಸ್ಥಳಗಳಿಗೂ ಕೂಡ ತೆರಳ್ತಾ ಇದ್ವಿ. ಆದ್ರೆ ಈ ರೀತಿಯಾದಂತಹ ಸರ್ಕಾರ ಬಸ್ಗಳು ಯಾವ ಬಸ್ಗಳನ್ನು ಕಲ್ಪಿಸಿಲ್ಲ, ಹೊರತಾಗಿ ಖಾಸಗಿ ಬಸ್ಗಳನ್ನು ಕಲ್ಪಿಸಿಕೊಟ್ಟಿದೆ. ಅದರಲ್ಲೂ ಕೂಡ ನಾವು ಹಣ ಕೊಟ್ಟು ಪ್ರಯಾಣ ಮಾಡಬೇಕಾಗುತ್ತೆ. ನಮ್ಮಲ್ಲಿ ಹಣ ಕೂಡ ಇಲ್ಲ ಅಂತಕ್ಕಂಥ ಬೇಸರವನ್ನು ಕೂಡ ಒಂದಿಷ್ಟು ಪ್ರಯಾಣಿಕರು ಕೂಡ ಹೊರಹಾಕಿರುವಂತದ್ದು. ಇನ್ನೊಂದು ಪ್ರಮುಖವಾಗಿ ನೀವು ಹೇಳಿದಾಗೆ ಈ ಹಬ್ಬದ ಸೀಸನ್ ಪ್ರಮುಖವಾಗಿ ಸರ್ಕಾರಕ್ಕೆ ಸಾಕಷ್ಟು ಒಂದು ಹಣ ತಂದುಕೊಡುವಂತಹ ಈ ಒಂದು ಹಬ್ಬಗಳ ಸಂದರ್ಭದಲ್ಲಿ ಕೂಡ ಅತಿ ಹೆಚ್ಚಿಗೆ ಬಸ್ಗಳನ್ನು ಕೂಡ ಸರ್ಕಾರ ನಿಯೋಜನೆ ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಮುಷ್ಕರವನ್ನು ಮಾಡೋದ್ರಿಂದ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಸಾಕಷ್ಟು ನಷ್ಟ ಆಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುತ್ತೆ. ಹಾಗಾಗಿ ಮತ್ತೆ ಈ ಒಂದು ಮುಷ್ಕರವನ್ನು ಹತ್ತಿಕ್ಕುವ ಪ್ರಯತ್ನ ಇರ್ಬೋದು ಅಥವಾ ಅವರಿಗೆ ಭರವಸೆಯನ್ನು ಕೊಡುವ ಮೂಲಕ ಸರ್ಕಾರವು ಕೂಡ ಸೂಕ್ತ ಒಂದು ಕ್ರಮ ಕೈಗೊಳ್ಳುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುವಂತದ್ದು. ವಿಜಯ್ ಭಾಸ್ಕರ್, ಥ್ಯಾಂಕ್ ಯು ರೇಣುಕಾ ತಮ್ಮೆಲ್ಲ ಮಾಹಿತಿಗಾಗಿ.